ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿ ಇರುವ ಸೆಂಟ್ ಫಿಲೋಮಿನಸ್ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸೆಂಟ್ ಫಿಲೋಮಿನಸ್ ಹಬ್ಬವು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಸೆಂಟ್ ಫಿಲೋಮಿನಸ್ ಹಬ್ಬದ ಅಂಗವಾಗಿ ಸ್ಕೌಟ್ ಗೈಡ್ ಹಬ್ಬ, ಚಿಣ್ಣರ ಮೇಳ, ರೈತರ ಸಂತೆ, ಫುಡ್ ಸ್ಟಾಲ್, ಇಂಡಿಯನ್ ಆರ್ಮಿ ವಸ್ತು ಪ್ರದರ್ಶನ, ರೋಬೋಟಿಕ್ಸ್ ಸೇರಿದಂತೆ ಕಲೆ, ಸಾಹಿತ್ಯ, ವಿಜ್ಞಾನಕ್ಕೆ ಸಂಬಂಧಿಸಿದ ಬಗೆಯ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸೆಂಟ್ ಫಿಲೋಮಿನಸ್ ಇಂಗ್ಲಿಷ್ ಸ್ಕೂಲ್ ಇಂದ ಸರ್ಜಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸ್ಕೌಟ್ ಮತ್ತು ಗೈಡ್ ಮಕ್ಕಳು ಜಾಥಾ ನಡೆಸಿದರು. ಇನ್ನು ಸೆಂಟ್ ಫಿಲೋಮಿನಸ್ನಲ್ಲಿ ಆಯೋಜಿಸಿದ್ದ ಸ್ಕೌಟ್ ಗೈಡ್ ಹಬ್ಬಕ್ಕೆ ಭಾರತ್ ಸ್ಕೌಟ್ ಮತ್ತು ಗೈಡ್ನ ಸ್ಟೇಟ್ ಚೀಫ್ ಕಮಿಷನರ್ ಡಾಕ್ಟರ್ PGR ಸಿಂಧ್ಯರವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸ್ಕೌಟ್ ಮತ್ತು ಗೈಡ್ಗೆ ಸೇರುವುದರಿಂದ ಅವರಲ್ಲಿ ದೇಶ ಪ್ರೇಮ, ಶಿಸ್ತು ಬೆಳೆದು ದೇಶಕ್ಕೆ ಉತ್ತಮವಾದ ಪ್ರಜೆಗಳಾಗುತ್ತಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೆಂಟ್ ಫಿಲೋಮಿನಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫೌಂಡರ್ ಸೆಕ್ರೆಟರಿ ವಿ. ಚಂದ್ರಯ್ಯ ನಾಯ್ಡುರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ. ಗುರುಮೂರ್ತಿ, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಚಿನ್ನಸ್ವಾಮಿ ರೆಡ್ಡಿ, ಭಾರತ್ ಸ್ಕೌಟ್ ಮತ್ತು ಗೈಡ್ನ ಆನೇಕಲ್ ನರೇಂದ್ರ ಕುಮಾರ್, ರಾಮಕೃಷ್ಣ, BRC ಭಾಸ್ಕರ್, ಮಂಜೇಗೌಡರು, ಸರ್ದಾರ್ ವಲ್ಲಭಾಯಿ ಶಾಲೆಯ ರವೀಂದ್ರ, CRP ನಾಗಶ್ರೀ, ರಾಜಶೇಖರ್, ರಾಜು ಪಾಟೀಲ್, ಸೆಂಟ್ ಫಿಲೋಮಿನಸ್ ಇಂಗ್ಲಿಷ್ ಸ್ಕೂಲ್ನ ಪದ್ಮಜ, ಧನಲಕ್ಷ್ಮಿ ಮತ್ತು ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು.
Chief guest of the day, Dr. PGR Sindhya, ಅವರು ಸೇವೆಗೆ ಸೇವಕರು. Dr. PGR Sindhya is a former minister in the government of Karnataka, where he served with distinction in several important portfolios. During his illustrious political career, he held positions as a Minister for Health, Minister for Transport, Minister for Development, and beyond that, he proved as a great human being. Dear parents and all the staff, ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಕೋರೋಣ. ಎಲ್ಲ ಎದ್ದು ನಿಂತು ಚಪ್ಪಾಳೆ ಮುಖಾಂತರ. ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಕ್ಕಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿವಿಧ ಚಟುವಟಿಕೆಗಳನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಜಾಂಬೂರಿ ಕಾರ್ಯಕ್ರಮವನ್ನು ಶಾಲಾ ಹಂತದಲ್ಲಿ ಸೇಂಟ್ ಫಿಲೋಮಿನಾಸ್ ಈ ಶಾಲಾ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ. ಏಕೆಂತಂದರೆ ನಾನು ಈಗಾಗಲೇ ಕೇಳ್ಪಟ್ಟೆ, ಸೇಂಟ್ ಫಿಲೋಮಿನಾಸ್ ಶಾಲೆಯ ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಚಂದ್ರಯ್ಯ ಅವರು ಸುಮಾರು ವರ್ಷಗಳಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪ್ರತಿನಿಧಿಗಳಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಮುಖ್ಯವಾಗಿ ಒಂದು ಶಾಲೆಯಲ್ಲಿಯೇ ಜಾಂಬೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಶಾಲೆಯಲ್ಲಿ ಶಿಸ್ತು, ಮಕ್ಕಳಲ್ಲಿ ದೇಶ ಪ್ರೇಮ, ಸಂಯಮ, ಮಕ್ಕಳಲ್ಲಿ ಸ್ನೇಹಮಯ ವಾತಾವರಣ, ದೇಶ ಕಟ್ಟುವಂಥ ಕಾರ್ಯಕ್ರಮಕ್ಕೆ ನಾವು ಕಡ್ಡಾಯವಾಗಿ ಎಲ್ಲ ಶಾಲೆಗಳಲ್ಲಿ ಕೂಡ ಸ್ಕೌಟ್ಸ್ ಮತ್ತು ಗೈಡ್ಸ್ನ ತಂಡಗಳನ್ನು ರಚನೆ ಮಾಡಲೇಬೇಕಾಗುತ್ತೆ. ಅಂತಹ ಒಂದು ಕಾರ್ಯದಲ್ಲಿ ಈ ಶಾಲಾ ಸಂಸ್ಥೆಯವರು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮಕ್ಕಳಲ್ಲಿ ಶಕ್ತಿಯನ್ನು ತುಂಬುತ್ತಾ, ಈಗ ನಾನು ನೋಡ್ತಾ ಇದ್ದೇವೆ ಸುಮಾರು ಹಳ್ಳಿಕಾರ್ ಒಂದು ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಹಳೆಯ ದಿನಮಾನಗಳಲ್ಲಿ ಬಳಸ್ತಾ ಇದ್ದಂಥ ಹಲವಾರು ಪರಿಕರಗಳಿರ್ಬೋದು, ಮತ್ತು ದನ ಕರು ಮತ್ತು ಆ ಕಡೆ ಒಂದು ಆಹಾರ ಪದ್ಧತಿಗಳನ್ನು ತಯಾರಿಸ್ತಕ್ಕಂಥದ್ದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಕ್ಕಳ ಸಂತೆ ಕಾರ್ಯಕ್ರಮ ಒಂದು ಕಡೆ ಆಗ್ತಾ ಇದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಹಮ್ಮಿಕೊಳ್ಳುವಂಥ ಹಲವಾರು ಚಟುವಟಿಕೆಗಳಿಗೆ ಈಗಾಗಲೇ ವೇದಿಕೆಯನ್ನು ಸಿದ್ಧತೆ ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಗೆ ಈ ದಿನಮಾನಗಳಲ್ಲಿ ತುಂಬ ಅವಶ್ಯಕತೆ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಅದರಲ್ಲಿ ಕೂಡ ನಮ್ಮ PGR ಸಿಂಧ್ಯಾ ಸಾಹೇಬರು ಇಷ್ಟೆಲ್ಲ ಉನ್ನತ ಹುದ್ದೆಗಳನ್ನು ಅವರು ನೆರವೇರಿಸ್ಕೊಂಡು ಬಂದಿದ್ರು ಕೂಡ ನಮ್ಮ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ
ಒಳ್ಳೆಯ ಸ್ಥಿತಿಯಲ್ಲಿ ಇದ್ಕೊಂಡು ಮಕ್ಕಳ ಜೊತೆಯಲ್ಲಿ ಒಡನಾಟ, ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ, ಪೋಷಕರ ಜೊತೆಯಲ್ಲಿ ಒಡನಾಟ, ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟ ಇದೆಯಲ್ಲ, ಇದು ತುಂಬಾ ನಮ್ಮನ್ನ ಎಲ್ಲರೂ ಕೂಡ ಭಾಗವಹಿಸಲೇಬೇಕು ಎಂಬ ನಿಟ್ಟಿನಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ರೂಪಿಸಿರ್ತಕ್ಕಂಥ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಎಲ್ಲ ಸನ್ಮಿತ್ರರಿಗೂ ಮತ್ತು ಈ ಶಾಲೆಯ ಮುಖ್ಯಸ್ಥರಿಗೂ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಅಥವಾ ಸ್ಕೌಟ್ ಗೈಡ್ ಜಾಂಬೂರಿ ಅಂತ ಹೆಸರಿಟ್ಕೊಂಡು ಒಂದು ಶಾಲೆಯ 1000 ಜನ ಮಕ್ಕಳು ಕೂಡ ಸ್ಕೌಟ್ ಗೈಡ್ನಲ್ಲಿದ್ದು ಆಚರಿಸ್ತಾ ಇರೋದು ಅಂತಂದ್ರೆ ನಿಜವಾಗಿ ಒಂದು ಹೆಮ್ಮೆಯ ವಿಷಯ. The honor goes to Mr. Chandraya and his team of scouters and guiders and also the teachers. ಬಹಳ ಹೆಮ್ಮೆಯ ವಿಷಯ. ಒಂದು ತಾಲೂಕಿನಲ್ಲಿ ಒಂದು ಜಿಲ್ಲೆ ಆಗಿದೆ. ಈಗ ಆನೇಕಲ್ ತಾಲೂಕು ಅಂತಲ್ಲ ಇದು, ಇಟ್ ಈಸ್ ಬೆಂಗಳೂರು ಈಸ್ಟ್ ಡಿಸ್ಟ್ರಿಕ್ಟ್ ಅಂತ, ಬೆಂಗಳೂರು ಪೂರ್ವ ಜಿಲ್ಲೆ ಅಂತ, ಅದನ್ನ ಹೇಳ್ತೀನಿ ಆಮೇಲೆ. ಪೂರ್ವ ಜಿಲ್ಲೆಯಲ್ಲಿ ಒಂದು ಸಣ್ಣ ತಾಲೂಕ, ಕರ್ನಾಟಕ ರಾಜ್ಯದ 239 ತಾಲೂಕುಗಳಲ್ಲಿ ಇದು 3ನೆಯ ಸಣ್ಣ ತಾಲೂಕ. ಗುಡಿಬಂಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ತಾಲೂಕು, ಚಿಕ್ಕ ತಾಲೂಕ ಇದೆ. ಇದು 3ನೆಯ ಅತಿ ಚಿಕ್ಕ ತಾಲೂಕದಲ್ಲಿ 5 ಹೋಬಳಿಗಳಲ್ಲಿ ಒಂದು ಜಿಲ್ಲೆಯನ್ನು ಮಾಡಿ 2018ರಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ದಿ ಕ್ರೆಡಿಟ್ ಆಲ್ ಗೋಸ್ ಟು ಮಿಸ್ಟರ್ PGR ಸಿಂಧಿಯಾ. ನಾನು ಸುಮಾರು 4 ಜನ ಮುಖ್ಯ ಆಯುಕ್ತರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಕೊಂಡಜ್ಜಿ ಬಸಪ್ಪ, VP ದೀನದಯಾಳ್ ನಾಯ್ಡು, ಕೊಂಡಜ್ಜಿ ಷಣ್ಮುಖಪ್ಪ ಮತ್ತು ಶ್ರೀ PGR ಸಿಂಧಿಯಾ ಸರ್ ಅವರು. 4 ಜನ. ಅದಕ್ಕೆ ಮುಂಚೆ ಎಲ್ಲ ಕಮಿಷನರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅವರು ಕೂಡ ಅವರೇ ಇದ್ರೆಲ್ಲನೂ ಕೂಡ ಸುಮಾರು 9-10 ಜನ ಆಗಿದ್ದಾರೆ ಈಗಾಗಲೇ ರಾಜ್ಯ ಮುಖ್ಯ ಆಯುಕ್ತರಾಗಿ. ಮೊದಲನೆಯ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಂತ ಏಕೈಕ ರಾಜ್ಯ ಮುಖ್ಯ ಆಯುಕ್ತರು ಸನ್ಮಾನ್ಯ PGR ಸಿಂಧಿಯಾ ಅವರು. ರೀಸೆಂಟ್ ಆಗಿ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಅವರ ಸಾಮಾಜಿಕ ಕಾರ್ಯಕ್ರಮ ಮತ್ತು ರಾಜಕೀಯ ಕಾರ್ಯಕ್ರಮಗಳ ಜೊತೆಗೆ ಅನೇಕ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡಿರೋದ್ರಿಂದ ಅವರನ್ನು ಗುರುತಿಸಿ, ಅವರೇ ಅರ್ಜಿ ಹಾಕಲಿಲ್ಲ, ಅವರನ್ನು ಗುರುತಿಸಿ ಡಾಕ್ಟರೇಟ್ ಲಾ ಅಂತೇಳಿ ಅವರಿಗೆ ಪದವಿಯನ್ನು ಕೊಟ್ಟಿದ್ದಾರೆ. ಸೆಂಟ್ ಫಿಲೋಮಿನಸ್ ಶಾಲೆಯಲ್ಲಿ ಒಂದು ಉತ್ತಮವಾದಂಥ ಮತ್ತು ಅದ್ಭುತವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು ರೂಪಿಸೋದು ಸುಮ್ಮನೆ ಸಾಧಾರಣ ಕೆಲಸ ಅಲ್ಲ. ಜಾಂಬೂರಿ ಅಂತಕ್ಕಂಥದ್ದು ನಾವು ರಾಷ್ಟ್ರ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟಗಳಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಹೆಸರು. ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ರೂಪಿಸ್ತಕ್ಕಂಥ ಜಾಂಬೂರಿ, ರಾಜ್ಯ ಮಟ್ಟದಲ್ಲಿ ಜಾಂಬೂರೇಟ್ ಅಂತ ಕರಿತೀವಿ. ಅಂಥ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅಷ್ಟು ಶ್ರಮವನ್ನು ಸಾಕಷ್ಟು ತೆಗೆದುಕೊಂಡು ಈ ಸೆಂಟ್ ಫಿಲೋಮಿನಸ್ ಶಾಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ 16 ದಿವಸ ಕೆಲಸ ಮಾಡಿರ್ತೀರಿ. ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ವಿಶಿಷ್ಟ ವಿಚಾರ ಅಂದರೆ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ PGR ಸಿಂಧಿಯಾ ಸಾಹೇಬರು. ಅವ್ರ ಬಗ್ಗೆ ಹಳೆ ತಲೆಮಾರಿಗೆ ಎಲ್ಲ ಗೊತ್ತೇ ಇದೆ, ಹೊಸಬರಿಗೆ ಸಾಕಷ್ಟು ಮಾಹಿತಿ ಇಲ್ಲ ಅನ್ಕೊಳ್ತೀನಿ. ನಮ್ಮ ಸ್ಕೌಟ್ ಗೈಡ್ ಮಕ್ಕಳು ಸಿಂಧಿಯಾ ಸರ್ನ ನಮ್ಮ ಸ್ಟೇಟ್ ಚೀಫ್ ಕಮಿಷನರ್ ಅಂತೇಳಿ ಗುರುತಿಸ್ತೀವಿ. ಪೋಷಕರಾಗಲಿ ಮಕ್ಕಳಾಗಲಿ ಗಮನಕ್ಕಿರಲಿ, ಒಂದು ಬಾರಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗಬೇಕಂದ್ರೆ ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ PGR ಸಿಂಧಿಯಾ ಸರ್ 6 ಬಾರಿ MLA ಆಗಿ 18 ವರ್ಷ ಕ್ಯಾಬಿನೆಟ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದಲ್ಲಿ. ಈಗ ಮಂತ್ರಿಗಿರಿಯನ್ನು ಕೇಳಿ ಅನೇಕ ಶಾಸಕರು 6 ತಿಂಗಳಾದ್ರೂ ಮಂತ್ರಿ ಮಾಡಿ ನಮ್ಮನ್ನ ಅಂತ ಕೇಳುವಂತ ಪ್ರಸಂಗ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅಂಥದ್ರಲ್ಲಿ 18 ವರ್ಷ ರಾಜ್ಯದ ಮಂತ್ರಿಯಾಗಿ 16 ಇಲಾಖೆಗಳಿಗೆ ಮಂತ್ರಿ ಆಗಿದ್ದಂಥವ್ರು. ಹೋಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು, ಎಜುಕೇಷನ್ನು, ಹೆಲ್ತು, ಟ್ರಾನ್ಸ್ಪೋರ್ಟು, ಇದು ಎಲ್ಲ 16 ದೊಡ್ಡ ದೊಡ್ಡ ಇಲಾಖೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ನಮ್ಮ ಕಣ್ಮುಂದೆ ಇದ್ದಾರೆ. ಮತ್ತೊಂದು ಅವ್ರ ಬಗ್ಗೆ ಹೇಳಬೇಕಾದ್ರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರಾದಂಥವ್ರು PGR ಸಿಂಧಿಯಾ ಸಾಹೇಬರು. ತಾನು ಗೆದ್ದಿದ್ದಂಥ ಕನಕಪುರ ಕ್ಷೇತ್ರದಲ್ಲಿ ರಾಜೀನಾಮೆ ನೀಡಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಕರ್ಕೊಂಬಂದಲ್ಲಿ ನಿಲ್ಲಿಸಿ ಅವ್ರನ್ನ ಈ ನಾಡಿನ ಮುಖ್ಯಮಂತ್ರಿ ಮಾಡಿದಂಥವರು ಒಬ್ಬ ಧೀಮಂತ ತ್ಯಾಗಿ ಅವರು. ಹಾಗಾಗಿ ಅಂತ ಒಬ್ಬ ಮಹಾನ್ ಗಣ್ಯರ ಈ ಆಗಮನದಿಂದ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ಹೆಚ್ಚಿದೆ ಅಂತೇಳಿ ನಾನು ಭಾವಿಸ್ತೇನೆ.
ಸರ್, ನಮ್ಮ ತಾಲೂಕಿನ ಒಂದು ಶಾಲೆಗೆ ಆಗಮಿಸಿದ್ದಕ್ಕಾಗಿ ನಮ್ಮ ಜಿಲ್ಲಾ ಸಂಸ್ಥೆ ಪರವಾಗಿ, ಸ್ಥಳೀಯ ಸಂಸ್ಥೆ ಪರವಾಗಿ ಮತ್ತು ಶಾಲೆಯ ಆಡಳಿತ ಮಂಡಳಿ ಪರವಾಗಿ ನಾನು ತಮಗೆ ಅನಂತ ಧನ್ಯವಾದ ಅರ್ಪಿಸ್ತೇನೆ ಸರ್. ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ರೂಪಿಸತಕ್ಕಂಥ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಬರ್ತಾ ಇರ್ತಕ್ಕಂಥ ನಮ್ಮ ಚಂದ್ರಯ್ಯ ನಾಯ್ಡು ಸರ್ ಅವರು ಶಾಲೆಯಲ್ಲಿ ಆಗಿಂದಾಗಲೇ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು, ದೊಡ್ಡ ದೊಡ್ಡ ಸ್ಕೌಟ್ ಮತ್ತು ಗೈಡ್ಸ್ನ ಕಾರ್ಯಕ್ರಮಗಳನ್ನು ಅಷ್ಟೇ ಅಲ್ಲದೆ ಇತರೆ ಕ್ರೀಡಾಕೂಟಗಳಾಗ್ಬೋದು, ಇಂಥ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡ್ತಾ ಶಿಕ್ಷಕರಿಗೆ ಬೆನ್ನು ತಟ್ತಾ ಅವ್ರನ್ನ ಮುಂದೆ ಬಿಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಗಳು ಇದಕ್ಕೆ ಮೂಡಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಚಂದ್ರಯ್ಯ ನಾಯ್ಡು ಸರ್ ಅವ್ರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ತಮ್ಮ ಎಲ್ಲ ಬ್ರಾಂಚ್ಗಳಲ್ಲೂ ಸಹ ನಾವು ಸ್ಕೌಟ್ ಗೈಡ್ ಘಟಕಗಳನ್ನು ಪ್ರೈಮರಿ ಟು ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಈ ಚಟುವಟಿಕೆಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇರ್ತಕ್ಕಂಥ ಪದ್ಮಜ ಮೇಡಮ್ ಆಗ್ಬೋದು, ತಮ್ಮೆಲ್ಲರಿಗೂ ಮತ್ತೆ ಮಂಜುಗೌಡ ಮೇಡಮ್ ಸರ್ ಮತ್ತೆ ಮೇಡಮ್ ಸಹ ತುಂಬ ಸಹಕಾರ ಕೊಡ್ತಾ ಇದ್ರು. ಪೋಷಕರು ಸಹ ತಾವು ತೊಡಗಿಸ್ಕೊಂಡಿದ್ದೀವಿ ನಮ್ಮ ಮಕ್ಕಳನ್ನ ಈ ಸಂವತ್ಸರ ನೋಡ್ಲಿಕ್ಕೆ, ಚಟುವಟಿಕೆ ನೋಡ್ಲಿಕ್ಕೆ ಆಗಿ ಪೋಷಕರಿಗೂ ಸಹ ಅಭಿನಂದನೆ ಸಲ್ಲಿಸಿ ಗೈಸ್ ಬುಲ್ಬುಲ್ ಟೀಮ್ ಮಾಡಿದಾಗ ನಮಗೆ ಬಹಳಷ್ಟು ಮಾರ್ಗದರ್ಶನ ನೀಡಿದವರು. ಸಿಂಧಿಯಾ ಸರ್ ನಾನು ಫೋಟೋದಲ್ಲಿ ನೋಡ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಬಟ್ ಈ ಒಂದು ವೇದಿಕೆಯಲ್ಲಿ ಸರ್ ಜೊತೆ ನಾನು ವೇದಿಕೆಯನ್ನು ಹಂಚ್ಕೊಂಡಿರೋದು ನಿಜವಾಗ್ಲೂ ತುಂಬಾ ಬ್ಲೆಸ್ ಅನಿಸ್ತಾ ಇದೆ. ಎಷ್ಟೋ ಪುಣ್ಯ ಮಾಡಿರ್ಬೇಕನ್ಸುತ್ತೆ ನಾನು ಈ ಒಂದು ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ. ಚಿನ್ನಸ್ವಾಮಿ ಸರ್ ಅವರು 51 ವರ್ಷ ಸರ್ವಿಸ್ ಅಂತಂದ್ರು. ಸರ್ ನಿಮ್ಮ ಪಾದಗಳಿಗೆ ನಮಸ್ಕಾರಗಳು ಸರ್. ಯಾಕಂದ್ರೆ ನಾವಿನ್ನೂ ಬರೀ 40 ಕೂಡ ದಾಟಿಲ್ಲ ಇನ್ನ. ಸೊ ನಿಜವಾಗಿ ಇಂಥ ಒಂದು ವೇದಿಕೆಯಲ್ಲಿ ಚಂದ್ರನಾಯ್ಡು ಸರ್ ಮುಂದೆ ಒಂದ್ಸರಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಏನಾದ್ರು ಸ್ಪಾನ್ಸರ್ ಮಾಡ್ಲಿಕ್ಕೆ ಅಂತ ಕೇಳಲಿಕ್ಕೆ ಬಂದಿದ್ದೆ. ಪದ್ಮಜ ಮೇಡಮ್ ಅವರು ಕರ್ಕೊಂಡು ಹೋದ್ರು ಸರ್ ಹತ್ರ. ಮಾಡಿ ಇಲ್ಲ ಇನ್ನು ಮಾಡಿ ನಿಂತಬೇಕು ನೋಡಿ ಅಂತ ಹೇಳ್ಬಿಟ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೇರಣೆಯನ್ನು ಪಡೆದು ಅವತ್ತಿನ ಒಬ್ಬ ದಿಗ್ಗಜ ಕೆಂಗಲ್ ಹನುಮಂತಯ್ಯನವರು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಜೀವನವನ್ನು ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದವರು ವಿ ವೆಂಕಟರಮಣರವರು. ನಾನೇನೆ ಸ್ವತಃ ರವೀಂದ್ರ ಅವರಿಗೆ ಆಮಂತ್ರಣವನ್ನು ಕೊಟ್ಟಿದ್ದೆ ನಿಮ್ಮ ಶಾಲೆಯ ಪರವಾಗಿ. ಕಾರಣ ಇಷ್ಟೇ, ನಾನು ಸರ್ಜಾಪುರಕ್ಕೆ 100 ಸಾರಿ ಬಂದಿದ್ದೇನೆ. ವೆಂಕಟರಮಣ ಅವರಿದ್ದರು, ಡಾಕ್ಟರ್ ರಾಜಪ್ಪ ಇದ್ದರು, ಮುನ್ಸಾಮ್ ರೆಡ್ಡಿ ಅವರಿದ್ದರು. ಅವರೆಲ್ಲರನ್ನೂ ಸಹಿತ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಆನೇಕಲ್ಲಿನ ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಪ್ರಗತಿ ಆಗಬೇಕಾದ್ರೆ ವೆಂಕಟರಮಣರವರ ತ್ಯಾಗವನ್ನು, ಬಲಿದಾನವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಸುಪುತ್ರರಾಗಿ ಮಾನ್ಯ ರವೀಂದ್ರರವರು ಇರೋದು ನಮಗೆಲ್ಲ ಭಾಳ ಸಂತೋಷ. ಅವರು ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಸಾರ್ವಜನಿಕ ಜೀವನದಲ್ಲಿ ತಗೋಬೇಕು ಅನ್ನೋದು ನನ್ನ ಆಸೆ. ಸಾರ್ವಜನಿಕ ಜೀವನದಲ್ಲಿ ತಗೋಬೇಕು. ನಿಮ್ಮ ತಂದೆಯವರು ನಾಯಕರಾಗಿದ್ದು ವಿ ಅಂತ ಹೇಳಿ ಇವತ್ತಿಗೂ ರಾಮನಗರ, ಚನ್ನಪಟ್ಟಣ, ಮಳವಳ್ಳಿ, ಮದ್ದೂರು ಎಲ್ಲ ಕಡೆಗಳಲ್ಲೂ ನೆಲಮಂಗಲ ಅವ್ರದ್ದೇ ಆದ ಶಕ್ತಿಯನ್ನು ಇದ್ದವರು. ನೀವು ಅದನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ. ಶಿಕ್ಷಣ ಸಂಸ್ಥೆಗೆ ಮಾನ್ಯ ಚಂದ್ರಯ್ಯ ನಾಯ್ಡು ಇದ್ದಾರೆ, ಅವ್ರು ನಡೆಸಲಿ ಅದನ್ನು. ನಮ್ಮ ಗುರುಮೂರ್ತಿಯವರು ಬಿಯೂರವರು ಭಾಳ ಚೆನ್ನಾಗಿ ಮಾತನಾಡಿ ಅವರು ತೆರಳಿದ್ದಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ, ದಯವಿಟ್ಟು ಈ ಆನೇಕಲ್ ತಾಲೂಕಿನಲ್ಲಿ ಸ್ಕೌಟ್ ಗೈಡ್ಸ್ಗೆ ಒಬ್ಬ ಪೋಷಕರಾಗಿ ತಾವು ನಮಗೆ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇನೆ. ಅವರು ಒಪ್ಪಿ ಹೋಗಿದ್ದಾರೆ. ನಾನು ಮೊದಲನೇದಾಗಿ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ನೀವು ಆ್ಯಸ್ ಪೇರೆಂಟ್ಸ್ ನೀವು ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವು ನೋಡಬೇಕು ಅನ್ನೋ ಆಸಕ್ತಿಯಿಂದ ಬಂದಿದ್ದೀರಾ. ನಿಮಗೆಲ್ರಿಗೂ ಸಹಿತ ಇದೊಂದು ಹೊಸ ಲೋಕ. ಸ್ಕೌಟ್ ಗೈಡ್ಸ್ ನಮ್ಮ ದೇಶದಲ್ಲಿ ಪೋಷಕರಿಗೆ ಒಂದು ಹೊಸ ಲೋಕ. ಧರ್ಮ, ಜಾತಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಮನುಷ್ಯ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ. ನಾನು ನನ್ನ ಮೊಮ್ಮಗ, ನನ್ನ ಮಕ್ಕಳು ಒಳ್ಳೆಯವರಾಗಬೇಕು ಅಂಥೇಳಿ ಬಯಸ್ತೇವೆ ಹೊರತು ಕೆಟ್ಟವನಾಗಲಿ ಅಂಥೇಳಿ ನಾವು ಬಯಸೋದಿಲ್ಲ. ಪೋಷಕರು ನೀವು ಇಷ್ಟೊಂದು ಆಸಕ್ತಿಯನ್ನು ಕೊಟ್ಟು ಮಕ್ಕಳು ಶಾಲೆ, ಫಿಲೋಮಿನಾ ಶಾಲೆ ಯಾವ ರೀತಿ ಇದೆ ಅಂಥೇಳಿ ತಿಳ್ಕೊಂಡು ಇಲ್ಲಿಗೆ ಬಂದಿರೋದು ಒಂದು ದೊಡ್ಡ ಸಾಧನೆ ಅಂತೇಳಿ ನಾನು ತಿಳಿದಿರೋದು. ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಮ್ಮ ಸ್ವಂತ ಗ್ರಾಮ ದೊಡ್ಡಮರಳವಾಡಿ.
ಅಲ್ಲಿ ನಾನು ಓದಬೇಕಾದ್ರೆ ಇದೇ ರೀತಿಯ ಒಂದೇ ಒಂದು ಊರಿದ್ದು, ಒಂದೇ ಒಂದು ಶಾಲೆ ಇದ್ದಿದ್ದು 800 ಜನ ಮಕ್ಕಳಿದ್ವಿ ನಾವು. ಆ ಶಾಲೆಯಲ್ಲಿ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಟೀಚರ್ಸ್ಗೂ ಬರ್ತಾ ಇರಲಿಲ್ಲ, ಸ್ಟೂಡೆಂಟ್ಸ್ ಇರಲಿ. ಅಂಥ ಶಾಲೆಯಲ್ಲಿ ನಮ್ಮ ತಾಯಿ ಬರೋಳು, ಸಾಯಂಕಾಲ ಕರೆಕ್ಟಾಗಿ ಬೆಲ್ ಹೊಡಿಲಿಲ್ಲ ಅಂತೇಳಿ ಬಂದು ಕಾಯೋಳು, ಸಾಯಂಕಾಲ 5 ಗಂಟೆಗೆ. ಯಾಕೆ ಕಾಯೋಳು ಅಂತ ಹೇಳಿದ್ರೆ, ಹೊಲಗಳ ಹತ್ರ ಹೋಗಿ ಹಸುಗಳನ್ನು ತಗೊಂಡು ಬರಬೇಕು, ಎತ್ತು ಹೊಡ್ಕೊಂಡು ಬರಬೇಕು, ಹಸು ಹೊಡ್ಕೊಂಡು ಬರಬೇಕು, ಹಾಲು ಕರೆಯೋ ಸಮಯ ಆಯಿತು ಅಂತೇಳಿ ಬರೋಳು. ಮತ್ತು ಶಾಲೆಗಂತೂ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದು ನನಗೆ ಜ್ಞಾಪಕ ಇಲ್ಲ. ಆದರೆ ನಾನು ಓದಬೇಕು ಅಂತ ಬಯಸೋಳು. ಅವಳು ಅನಕ್ಷರಸ್ಥೆ ನಮ್ಮ ತಾಯಿ. ಅವಳು ಓದೋ ಬರಹ ಏನೂ ಗೊತ್ತಿರಲಿಲ್ಲ. ಈ 6:40ಕ್ಕೆ ಒಂದು ಆಕಾಶವಾಣಿನಲ್ಲಿ ಆಲ್ ಇಂಡಿಯಾ ರೇಡಿಯೋದು ಒಂದು ಸುದ್ದಿ ಕೊಡ್ತಾರೆ. ಆ ಸುದ್ದಿನೇ ಅವಳಿಗೆ ಪ್ರಪಂಚದ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ನನಗೆ ಹೇಳೋಳು, ನೋಡಿ ನಾನು 12 ಮಕ್ಕಳಿಗೆ ಹೆತ್ತಿದ್ದೀನಿ, ನೀನು ಗಂಡು ಮಗ, ನಿಮ್ಮ ಮನೆ ಕೀರ್ತಿಯನ್ನು ನೀನು ಬೆಳಗಿಸ್ಬೇಕು, ನಿನ್ನ ತಂಗಿ ಮದುವೆ ಮಾಡಬೇಕು, ನೀನು ಚೆನ್ನಾಗಿ ಓದಬೇಕು, ಅಮೇರಿಕಾಗೆ ಹೋಗಬೇಕು ಅಂತ ಹೇಳೋರು. ಎಲ್ಲಿದೆ ಅಮೇರಿಕಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳೋರು. ನೋಡಿ, ಅವಳ ಬೈಕೆ ಏನಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಹಾಗೆ ಭಾಳ ಜನ ಪೋಷಕರು ಇಲ್ಲಿ ಬಂದು ಬೆಳಿಗ್ಗೆಯಿಂದ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಇಲ್ಲಿ ಕುಳಿತಿದ್ದೀರ. ನೀವು ಭಾಳ ದೊಡ್ಡ ವಿಚಾರವನ್ನು ನಿಮ್ಮ ಮಕ್ಕಳ ಬಗ್ಗೆ ಇಟ್ಕೊಂಡಿರ್ತೀರ. ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಮನುಷ್ಯ ಆಗಬೇಕು ಅಂಥೇಳಿ ನೀವು ಬಯಸ್ತೀರ. ನನಗೆ ನಮ್ಮ ಹಿರಿಯರಾದ ನಮ್ಮ ಗುರುಗಳ ರೀತಿಯಲ್ಲಿರುವ ಸನ್ಮಾನ್ಯ ರೆಡ್ಡಿಯವರು ನನ್ನ ಬಗ್ಗೆ ಭಾಳ ಮಾತಾಡಿದ್ರು, ನರೇಂದ್ರನ್ನು ಮಾತಾಡಿದ್ರು. ಇದರಿಂದೆಲ್ಲ ನನಗೆ ತೃಪ್ತಿ ಆಗಿದೆ ಅಂತ ನೀವು ತಿಳ್ಕೊಳ್ಳೋಕೆ ಹೋಗಬೇಡಿ. ನನಗೆ ಯಾವಾಗ ತೃಪ್ತಿ ಆಗಿದೆ ಅಂತ ಹೇಳಿದ್ರೆ, ನನಗೆ ಅಮೇರಿಕಾದಲ್ಲಿ 15,000 ಮುಸಲ್ಮಾನರು ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಇಂಡಿಯನ್ ಆರಿಜಿನ್ ಮುಸ್ಲಿಮ್ಸು ನನಗೆ ಸನ್ಮಾನ ಮಾಡಿ ಒಂದು 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಡೆಲ್ಲಿನಲ್ಲಿ ಅನೇಕ ಸನ್ಮಾನಗಳನ್ನು ಮಾನ್ಯ ರೆಡ್ಡಿಯವರು ಕೊಡಿಸಿದ್ದಾರೆ ರಾಷ್ಟ್ರಪತಿಗಳಿಂದ. ಸಿಲ್ವರ್ ಎಲಿಫೆಂಟ್ ಮೆಡಲನ್ನು ಕೊಡಿಸಿದ್ದಾರೆ ನನಗೆ, ಬೆಳ್ಳಿ ಆನೆಯನ್ನು ಕೊಡಿಸಿದ್ದಾರೆ. ಅದನ್ನೆಲ್ಲ ನನಗೆ ಸಂತೋಷ ಇಲ್ಲ. ನಾನು BA ಇಂಜಿನಿಯರಿಂಗ್ ಪಾಸ್ ಮಾಡಿದಾಗ ನಮ್ಮ ಊರಿನಲ್ಲಿ ನನಗೆ ಎತ್ತಿನ ಗಾಡಿನಲ್ಲಿ ಕೂರಿಸಿ ನಮ್ಮ ಹೋಬಳಿಗೆ ಮೊದಲನೇ ಇಂಜಿನಿಯರ್ ನೀನು ಅಂಥೇಳಿ ಸನ್ಮಾನ ಮಾಡಿದಾಗ ಸಿಕ್ಕಿದಷ್ಟು ಸಂತೋಷ ಬೇರೆ ಎಲ್ಲೂ ಸಹಿತ ಸಿಗೋದಿಲ್ಲ. ಅದೇ ರೀತಿ ಮಕ್ಕಳ, ನಿಮ್ಮ ತಂದೆ ತಾಯಿಯಂದಿರು ಇಲ್ಲಿ ಯಾರು ಬಂದಿದ್ದಾರೆ, ಅವರ ಆಸೆಯನ್ನು ನಿರೀಕ್ಷೆಯನ್ನು ಸುಳ್ಳು ಮಾಡಬಾರ್ದು. ನೀವೆಲ್ಲ ಕಷ್ಟಪಡಬೇಕು, ದೇಶದ ಒಳ್ಳೆಯ ಪ್ರಜೆಗಳಾಗಬೇಕು, ಸಮಾಜ ಪ್ರೀತಿಸ್ತಕ್ಕಂಥ ಮಕ್ಕಳಾಗಬೇಕು. ನೀವು ನಿಮ್ಮ ಬೆಳವಣಿಗೆಗೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾ ಇರೋದು. ಮಾನ್ಯ ರೆಡ್ಡಿಯವರಿಗೆ 83 ವರ್ಷ. ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಏನು ಕೊಡ್ತಾರೆ ಅವ್ರಿಗೆ? ಭಾಳ ಜಾಸ್ತಿ ಅಂತ ಹೇಳಿದ್ರೆ ಒಂದು ಹಣ್ಣನ್ನು ಬುಟ್ಟಿ, ಒಂದು ಹಾರ ಕೊಡಬಹುದು ಮಾನ್ಯ ನಾಯ್ಡು. ಆದರೆ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಆಸೆ ಅವರಿಗೆ. ನರೇಂದ್ರನಿಗೂ ಅಷ್ಟೇನೆ, ಮಕ್ಕಳು ಚೆನ್ನಾಗಾಗಬೇಕು. ನೋಡಿ, ನಾವೆಲ್ಲ ಸಮವಸ್ತ್ರವನ್ನು ಹಾಕಿ ಅಂತ ಹೇಳ್ತೇವೆ. ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಸಮವಸ್ತ್ರ ಅಂತ ಹೇಳಿದ್ರೆ 1,500 ರೂಪಾಯಿ ಖರ್ಚು ಮಾಡಬೇಕು. ಶೂ ಅಂತೆ, ಪ್ಯಾಂಟು, ಶರ್ಟು, ಬ್ಯಾಡ್ಜ್ಗಳು, ತಲೆ ಟೋಪಿ, ಕತ್ತಿಗೆ ಸ್ಕಾರ್ಫು ಇವೆಲ್ಲ ಹಾಕಿಸ್ಬೇಕು. ಆದರೆ ಅದರಿಂದ ಏನಾಗ್ತದೆ? ಆ ಮಕ್ಕಳಿಗೆ ಏನು ಉಪಯೋಗ ಆಗ್ತದೆ? ಆ ಮಕ್ಕಳಲ್ಲಿ ನಾನು ಈ ಜಾತಿ, ನಾನು ಆ ಜಾತಿ, ನಾನು ಈ ಧರ್ಮದವನು, ನಾನು ಆ ಧರ್ಮದವನು, ನಾನು ಬಡವರ ಮಗ, ಶ್ರೀಮಂತನ ಮಗ ಅನ್ನೋ ಭಾವನೆ ಕಡಿಮೆ ಆಗ್ತದೆ. ನಾವೆಲ್ಲ ಒಂದು ಅಂತಕ್ಕಂಥ, ನಾವೆಲ್ಲ ಭಾರತೀಯರು ಅಂತಕ್ಕಂಥ ಭಾವನೆ ಮಕ್ಕಳಲ್ಲಿ ಬರ್ತದೆ. ನೀವೆಲ್ಲ ಈ ಕಾರ್ಯಕ್ರಮದ ನಂತರ ಇವರು ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಜಾಂಬೂರಿಗೋಸ್ಕರ ಅಂಥೇಳಿ, ಪ್ರೊಫೆಷನ್ಶಿಪ್ ಬ್ಯಾಡ್ಜಸ್ ಅಂತೇಳಿ. ಅಂದರೆ ನೀ ಕೌಶಲ್ಯವನ್ನು ಕಳಿಸ್ತಕ್ಕಂಥ ಬ್ಯಾಡ್ಜ್ಗಳನ್ನು ಸ್ಕೌಟ್ ಗೈಡ್ಸ್ ಅವರು ಶಿಕ್ಷಣದ ರೂಪದಲ್ಲಿ ಮಕ್ಕಳಿಗೆ ಕೊಡ್ತಾರೆ. ಏನು ಕೊಡ್ತಾರೆ? ಬೇರೆ ಕಡೆ ಹೋಗೋದಿಲ್ಲ.
ಶಾಪುರದಲ್ಲಿ ಸೆಂಟ್ ಫಿಲೋಮಿನಾ ಶಾಲೆಯವರು ನಮ್ಮ ಶಾಲಾ ಮಟ್ಟದ ಮತ್ತು ಹೋಬಳಿ ಮಟ್ಟದ ಸ್ಕೌಟ್ ಗೈಡ್ಸನ್ನು ಜಾಂಬುರೇಟನ್ನು ಮಾಡಿದ್ದಾರೆ. ಜಾಂಬುರೇಟ್ ಅಂದರೆ ಮಕ್ಕಳ ಹಬ್ಬ ಅಂತ ಹೇಳಿ. ನಮ್ಮ ಸ್ಕೌಟ್ ಗೈಡ್ಸು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರೋದ್ರಿಂದ ನಮ್ಮದೇ ಆದ ಶಬ್ದಗಳನ್ನು ಎಲ್ಲ ರೀತಿಯಲ್ಲೂ ಸಹಿತ ಉಪಯೋಗಿಸ್ತೇವೆ. ಆಯಾ ರಾಷ್ಟ್ರಗಳಲ್ಲಿ ರಾಷ್ಟ್ರಭಕ್ತರನ್ನು, ಉತ್ತಮ ಪ್ರಜೆಗಳನ್ನು, ಪ್ರಾಣಿ ಪ್ರಪಂಚವನ್ನು ಪ್ರೀತಿಸ್ತಕ್ಕಂಥವರು ಮತ್ತು ಪರಿಸರವನ್ನು ಪ್ರೀತಿಸ್ತಕ್ಕಂಥ ಮಕ್ಕಳನ್ನು ನಾವು ತಯಾರು ಮಾಡೋ ಉದ್ದೇಶದಿಂದಾಗಿ ಕರ್ನಾಟಕದಲ್ಲಿ 8 ಲಕ್ಷ ಮಕ್ಕಳನ್ನು ನಾವು ಸದಸ್ಯರನ್ನಾಗಿ ಮಾಡಿಕೊಂಡು ಸುಮಾರು 50,000ಕ್ಕೂ ಹೆಚ್ಚು ಶಿಕ್ಷಕರುಗಳು ಶಿಕ್ಷಣ ಇಲಾಖೆಯ ಸಹಕಾರ ಮತ್ತು ಅವರ ಬೆಂಬಲದಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ. ಆನೇಕಲ್ ತಾಲೂಕು ಸ್ಕೌಟ್ ಗೈಡ್ಸ್ಗೆ ಒಂದು ತವರಿನ ಮನೆ ಇದ್ದಂಗೆ. ನಮ್ಮ ಚಿನ್ಸಾಮ್ ರೆಡ್ಡಿಯವ್ರ ನಾಯಕತ್ವದಲ್ಲಿ ನರೇಂದ್ರರವರು, ಇಲ್ಲಿಯ ಸ್ಥಳೀಯ DDPI ಮತ್ತು BEOಗಳ ಸಹಕಾರದಿಂದ, CRP BRPಗಳ ಸಹಕಾರದಿಂದ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ನರೇಂದ್ರರವರು ಸರ್ಕಾರದ ಸಾರ್ವಜನಿಕರ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆದರೂ ಸಹಿತ ಇಲ್ಲಿಯ ಕಾಲೇಜ್ ಮಕ್ಕಳು ಅವರನ್ನು ನಾವು ರೋವರ್ಸ್ ರೇಂಜರ್ಸ್ ಅಂತ ಕರಿತೇವೆ, ಅವ್ರನ್ನ ಸ್ಕೌಟ್ ಗೈಡ್ಸಲ್ಲಿ ತೊಡಗಿಸಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮದೇ ಆದ ಒಂದು ಕಟ್ಟಡ ಕಟ್ಟಬೇಕು, ನಮ್ಮದೇ ಆದ ಒಂದು ಜಾಗ ಬೇಕು ಅನ್ನೋ ಪ್ರಯತ್ನ ನಡೆದಿದೆ ಅವರ ನಾಯಕತ್ವದಲ್ಲಿ. ಮುಂದಿನ ದಿನಗಳಲ್ಲಿ ಅದನ್ನು ಸಹಿತ ನಾವು ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದೇವೆ. ನಾನು ಎಲ್ಲ ಪಕ್ಷದ ಮುಖಂಡರುಗಳ, ಸಾರ್ವಜನಿಕರ, ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರ ಸಹಕಾರವನ್ನು ಬೇಡ್ತೇನೆ. ವಿಶೇಷವಾಗಿ ನಮ್ಮ ಶಿವಣ್ಣ ಅವರು ಇಲ್ಲಿ ಶಾಸಕರು ಯಾರಿದ್ದಾರೆ ಅವ್ರ ಸಹಕಾರವನ್ನು ಸಹಿತ ನಾನು ಬೇಡ್ತೇನೆ. ಎಲ್ಲರೂ ಸಹಿತ ನಾವು ಒಟ್ಟಿಗೆ ಸಮಾಜದ ಸುಧಾರಣೆ ಅನ್ನೋದು ದೊಡ್ಡ ಮಾತಾಗ್ತದೆ. ಆದರೆ ಇಂಥ ಮಕ್ಕಳಿಗೆ ನಾವು ಪ್ರೀತಿಯಿಂದ ವಿಶ್ವಾಸವನ್ನು ಕೊಟ್ಟಾಗ ಅವರು ಒಳ್ಳೆಯ ಪ್ರಜೆಗಳಾಗ್ತಾರೆ ಅನ್ನೋದು ನಮ್ಮ ನಂಬಿಕೆ. ಮಾಧ್ಯಮದವರು ಈ ಮಕ್ಕಳ ಕಾರ್ಯಕ್ರಮದ ಕಡೆಗೆ ತಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅದನ್ನು ತಿಳಿಸಿದ್ರೆ ಅದರಿಂದ ಬಹಳ ಉಪಯೋಗ ಆಗ್ತದೆ. ನಿಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳು. ಭಾಳ ಅವಶ್ಯಕತೆ ಇದೆ ಇವತ್ತಿನ ಕಾಲಘಟ್ಟದಲ್ಲಿ. ನೋಡಿ, ಇವತ್ತು ಸರ್ಕಾರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಒಳ್ಳೆಯ ಕೆಲಸಗಳನ್ನು ಬಡ್ಜೆಟ್ ಘೋಷಣೆಯಲ್ಲಿ ಮಾಡಿದ್ದಾರೆ. ಅದರಲ್ಲಿ 16 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸ್ಕೋಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಎಂಥ ಮುತ್ತಿನಂಥ ಮಾತದು, ನಾನು ಸ್ವಾಗತ ಮಾಡ್ತೇನೆ. ಆದರೆ ಹೇಗೆ? ಅದಕ್ಕೆ ಆ ಮಕ್ಕಳ ತಲೆಯಲ್ಲಿ ಬರಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿರ್ತಕ್ಕಂಥ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ನೋಡಿದಾಗ ನಮಗೆ ಉಪಯೋಗ ಆಗೋದಿಲ್ಲ, ನಮಗೆ ರೋಗಗಳು ಬರ್ತವೆ, ಕಣ್ಣಿಗೆ ತೊಂದರೆ ಬರ್ತದೆ, ತಲೆಗೆ ನೋವು ಬರ್ತದೆ, ಅಜೀರ್ಣ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಆ ದೃಷ್ಟಿಯಿಂದಾಗಿ ಸರ್ಕಾರದ ಶಿಕ್ಷಣ ಇಲಾಖೆಯ ಸೈನಿಕರಾಗಿ ನಾವು ಕೆಲಸ ಮಾಡ್ತೇವೆ. ಈಗ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಲ್ಲೋ ಒಂದು ಕಡೆ ಭೂಕಂಪ ಆಗ್ತದೆ, ಅಥವಾ ಬೆಂಕಿ ಬಿತ್ತೈತೆ, ಅಥವಾ ಹೊಳೆಯಲ್ಲಿ ನೀರು ಜಾಸ್ತಿ ಬಂದು ಪ್ರವಾಹ ಬರ್ತದೆ. ಅಂಥ ಸಂದರ್ಭದಲ್ಲಿ ಕೇವಲ ಪೊಲೀಸ್ ಇಲಾಖೆ, ಸರ್ಕಾರಿ ನೌಕರನ್ನಷ್ಟೇ ನಾವು ಅವಲಂಬಿಸ್ಕೊಂಡಿದ್ರೆ ಸಾಲದು. ಪಾಪ ಅವ್ರು ಮಾಡ್ತಾಯಿದ್ದಾರೆ ಎಲ್ಲರೂ, ಪೊಲೀಸ್ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು. ಅವ್ರ ಜೊತೆಗೆ ಸಮಾಜ ನಿಂತು ಅನುಭವ ಇರ್ತಕ್ಕಂಥ ಒಂದು ಮಕ್ಕಳ ತಂಡ ಇದ್ದರೆ ಆ ಕೆಲಸಗಳನ್ನೆಲ್ಲ ಸುಧಾರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯ ಕೆಲಸ ಮಾಡೋದಕ್ಕೆ ನನಗನ್ನಿಸ್ತಕ್ಕಂಥದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ಸ್ಕೌಟ್ ಗೈಡ್ಸಿನ ಚಟುವಟಿಕೆಗಳು ಇರಬೇಕು. ಗೈಡ್ಸಲ್ಲಿ ಉತ್ತಮ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ PGR ಸಿಂಧ್ಯರ್ ಅವರು ಬಂದಿದ್ದು ನಮಗೆ ವರವಾಗಿದೆ. ಇದರಿಂದ ನಮ್ಮ ಸಂಸ್ಥೆಗೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಬರುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮ ಈ ನಮ್ಮ ಸಿಂಧ್ಯರ್ ಸಾಹೇಬರು ಹೇಳಿದಂಗೆ ಮಕ್ಕಳ ಬೆಳವಣಿಗೆಗೆ, ಮಕ್ಕಳಲ್ಲಿ ದೇಶ ಪ್ರೇಮ ಆಗ್ಬೋದು, ಮತ್ತು ತಂದೆ ತಾಯಿಗಳ ಮೇಲೆ ಪ್ರೀತಿ ವಾತ್ಸಲ್ಯ ಆಗ್ಬೋದು, ಮತ್ತು ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಅಂತ ಆಗ್ಬೋದು. ಅದರಿಂದ ಪ್ರಯೋಜನ ಆಗುತ್ತೆ. ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಅಳವಡಿಸಿ ಈ ಸ್ಕೌಟ್ಸ್ ಗೈಡ್ಸನ್ನು ಒಂದು ಯಶಸ್ಸಿನ ಕಡೆ ತೊಗೊಂಡೋಗ್ತೀವಿ ಅಂತ ಹೇಳ್ತಾ, ನನಗೆ ಇವತ್ತು ನಮ್ಮ ಸಿಂಧ್ಯರ್ ಸಾಹೇಬರು ಅವರ ಜೊತೆಯಲ್ಲಿ ಒಂದು 2-3 ಗಂಟೆ ಕಳೆದಿದ್ದು ನನಗೆ ಜೀವನದ ಒಳ್ಳೆಯ ಸಮಯ ಅಂತ ನಾನು ಭಾವಿಸ್ತೇನೆ. ಮತ್ತು ಅವರ ಒಂದು ಆಗಮನಕ್ಕೆ ನಾನು ಧನ್ಯವಾದ ತಲುಪಿಸ್ತೇನೆ. ಮತ್ತು ಎಲ್ಲ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಖಾಸಗಿ ಶಾಲೆಗಳ ಹಣ ಮಾಡೋದು ಹೆಚ್ಚು ಸರ್, ಆದರೆ ಇವತ್ತು ನೀವು ಈ ಒಂದು ಸಿದ್ಧಾಂತದ ಅಳವಡಿಕೆ ಮಾಡಿದ್ದೀವಿ, ಹೇಗೆ ಸರ್ ಅಂತ? ದುಡ್ಡು ಮಾಡೋದ್ರಲ್ಲಿ ದುಡ್ಡು ಮನುಷ್ಯ ಎತ್ಕೊಂಡು ಹೋಗೋದಿಲ್ವಲ್ಲ. ಈಗ ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಮನುಷ್ಯನಾಗೆ
ಸಾಯಬೇಕು, ನಾನು ಸಾಯೋಕ್ಕೆ ಮೊದಲು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾನು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. Scouting is voluntary, scouting is international, scouting is a man-making human resources developmental organization. ಒಂದು ಮಾನವ ಸಂಪನ್ಮೂಲ ಇಲಾಖೆ. ಈ ಇಲಾಖೆಯಲ್ಲಿ ಉತ್ತಮ ಮನುಷ್ಯನನ್ನು ಮಾಡುವಂಥ ಒಂದು ಏಕೈಕ ಸಂಸ್ಥೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ನಾನೊಬ್ಬ NCC ಆಗಿದ್ದೆ, ನಾನೊಬ್ಬ ಸೇವಾದಳದಲ್ಲೂ ಇದ್ದೆ. ಆದರೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಸಿಕ್ಕಂಥ ಪ್ರೀತಿ, ವಿಶ್ವಾಸ ಏನಿದೆ ಇದು ಎಲ್ಲೂ ನನಗೆ ಸಿಗಲಿಲ್ಲ. ಮಕ್ಕಳರು ಏನೇ ಆಗಲಿ, IAS ಆಗ್ಬೋದು, IPS ಆಗ್ಬೋದು, ಯಾರೇ ಆಗ್ಬೋದು. ಇವತ್ತು ನಾವು ಒಂದು ಕಚೇರಿಗೆ ಹೋದಾಗ ಒಬ್ಬ IAS ಆಫೀಸರು ಸ್ಕೌಟ್ ಡ್ರೆಸ್ನಲ್ಲಿ ಹೋದಾಗ ಎದ್ದು ನಿಂತ್ಕೊಳ್ತಾ ಸೆಲ್ಯೂಟ್ ಆಗ್ತಾನೆ. ಯಾಕೆ ಗೊತ್ತಾ? ಈ ವಾಸ್ ಎ ಸ್ಕೌಟ್. ಈ ಲರ್ನ್ ದಿ ಡಿಸಿಪ್ಲಿನ್, ಈ ಲರ್ನ್ ದಿ ಪ್ರಿನ್ಸಿಪಲ್ಸ್ ಆಫ್ ಸ್ಕೌಟಿಂಗ್ ಆ್ಯಂಡ್ ಗೈಡಿಂಗ್, ಈ ಲರ್ನ್ ದಿ ಪರ್ಪಸ್ ಆಫ್ ಸ್ಕೌಟಿಂಗ್ ಆ್ಯಂಡ್ ಗೈಡಿಂಗ್. ಯಾಕೆ ಆ ಪ್ರಿನ್ಸಿಪಲ್ಸನ್ನು ಮಾಡ್ತಾರೆ ಅಂತಂದರೆ ಇದೊಂದು ಉತ್ತಮವಾದ ಸಂಸ್ಥೆ. ಏನೂ ಮಾಡೋದು ಬೇಡ. ಅವನು ಒಳ್ಳೆಯ ವ್ಯಕ್ತಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆದರೆ ಸಾಕು, ಒಬ್ಬ ಮಾನವನಾದರೆ ಸಾಕು. ನಾವೆಲ್ಲ ಮನುಷ್ಯರಾಗಿದ್ದೇವೆ ನಿಜ, ಆದರೆ ಮಾನವರಾಗಿದ್ದೇವೆ ಎಂಬ ಪ್ರಶ್ನೆಯನ್ನು ನಾವು ಮಾಡ್ಕೊಳ್ಬೇಕು. ಲರ್ನ್ ದಿ ಹ್ಯುಮ್ಯಾನಿಟಿ ಆ್ಯಂಡ್ ಸೊ ದಟ್ ಸ್ಕೌಟಿಂಗ್ ಆ್ಯಂಡ್ ಗೈಡಿಂಗ್ನಲ್ಲಿ ಹ್ಯುಮ್ಯಾನಿಟಿಯನ್ನು ಕಲಿಸ್ಕೊಡ್ತೀವಿ. ಒಳ್ಳೆಯ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಮನುಷ್ಯ ಡೆವಲಪ್ಮೆಂಟ್ ಆಗೋದಕ್ಕೆ ಆಲ್ರೌಂಡ್ ಡೆವಲಪ್ಮೆಂಟ್ ಫಾರ್ ಇಂಡಿವಿಜುವಲ್ ಸ್ಕೌಟಿಂಗ್ ಗೈಡಿಂಗ್ನಲ್ಲಿದೆ. ಇವತ್ತೊಂದು ದಿವಸ ಸೈಂಟ್ ಫಿಲಾಮಿನಸ್ ಇನ್ಸ್ಟಿಟ್ಯೂಷನ್ನಲ್ಲಿರುವಂಥ 1000 ಜನ ಮಕ್ಕಳು ಕೂಡ ಸ್ಕೌಟ್ ಗೈಡ್ನಲ್ಲಿದ್ದಾರೆ. ಒಂದು ಹಬ್ಬ ಮಾಡ್ತಾ ಇದ್ದಾರೆ ಅಂತಂದರೆ ಈ ಹೆಸರು ನಾನು ಇವತ್ತೇ ಕೇಳಿದ್ದು. ಸ್ಕೌಟ್ ಗೈಡ್ ಹಬ್ಬ, ಸ್ಕೌಟ್ ಗೈಡ್ ಜಾಂಬೂರಿ, ಒಂದೇ ಒಂದು ಶಾಲೆ ಇಷ್ಟು ಮಾಡ್ತಾ ಇದ್ದಾರೆ ಅಂತಂದರೆ ಹೌ ಗ್ರೇಟ್ ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ಅಂತ ನನಗೆ ಹೆಮ್ಮೆ ಆಗ್ತದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಡಾಕ್ಟರ್ PGR ಸಿಂಧ್ಯಾ ಸರ್ ಅವರು ಮತ್ತು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಸೆಕ್ರೆಟರಿ ಮಿಸ್ಟರ್ ನರೇಂದ್ರ ಅವರು. ನಾನೊಬ್ಬ ಪ್ರೆಸಿಡೆಂಟ್ ಆಫ್ ದಿಸ್ ತಾಲೂಕು ಇರ್ಬೋದು, ಪ್ರೆಸಿಡೆಂಟ್ ಆಫ್ ದಿಸ್ ಅಸೋಸಿಯೇಷನ್ ಇರ್ಬೋದು. ಆದರೆ ಇಷ್ಟೆಲ್ಲ ಕಾರ್ಯಕರ್ತರನ್ನು ಮಾಡಿದಂಥ ಈ ಒಂದು ಸಂಸ್ಥೆಯ ಎಲ್ಲ ಗೈಡ್ ಕ್ಯಾಪ್ಟನ್ಸು, ಪ್ರಿನ್ಸಿಪಾಲು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಬಿ ಗುಡ್, ಥಿಂಕ್ ಗುಡ್, ಡೂ ಗುಡ್. ಈ ದಿವಸ ಸರ್ಜಾಪುರದ ಸೆಂಟ್ ಫಿಲೋಮಿನಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳ ಒಂದು ಹಬ್ಬವನ್ನು ಏರ್ಪಾಡು ಮಾಡಿದ್ದಾರೆ. ತುಂಬ ಅತ್ಯುತ್ತಮವಾಗಿ ಇದೊಂದು ಜಾಂಬರಿ ಮೂಡಿಬರ್ತಾ ಇದೆ. ಸಾಮಾನ್ಯವಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಜಾಂಬರಿಯ ರೀತಿಯಲ್ಲೇ ಈ ಒಂದು ಸೆಂಟ್ ಫಿಲೋಮಿನಾ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಭಾಗದ ಜನತೆಗೆ ಮತ್ತು ಮಕ್ಕಳಿಗೆ ಒಳ್ಳೆಯ ಸಂದೇಶ ಮತ್ತು ಒಳ್ಳೆಯ ಮಕ್ಕಳ ಪ್ರತಿಭೆಯನ್ನು ಬಿಂಬಿಸಲಿಕ್ಕೆ, ತೋರಿಸಲಿಕ್ಕೆ ಒಂದು ಸದಾವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಶ್ರೀ PGR ಸಿಂಧ್ಯರವರು 18 ವರ್ಷಗಳ ಕಾಲ 16 ಇಲಾಖೆಗಳಿಗೆ ಮಂತ್ರಿಯಾಗಿ ದುಡಿದಂಥ ಒಬ್ಬ ಧೀಮಂತ ನಾಯಕರು ಇವತ್ತು ಸ್ಕೌಟ್ ಗೈಡ್ ಸಮವಸ್ತ್ರವನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಸ್ಫೂರ್ತಿ ತಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಶಾಲೆಯ ಆಡಳಿತ ಮಂಡಳಿಗೆ ಮತ್ತು PGR ಸಿಂಧ್ಯಾ ಸಾಹೇಬರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.